ಇನ್ನು ಬಿಗ್ ಬಾಸ್ ಆಟ ಮುಗಿದ ಬೆನ್ನಲ್ಲ ಖ್ಯಾತ ಈಗ ನಟಿ ಇದೀಗ ಸಾವನ್ನಪ್ಪಿರುವಂಥದ್ದು ಹೌದು. ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 12 ಏನೋ ಈಗ ನಿನ್ನೆ ರಾತ್ರಿ ಮುಗೀತು. ಕೊನೆಗೂ ಕೂಡ ಗಿಲ್ಲಿ ವಿನ್ನರ್ ಆಗಿದ್ರ ಮೂಲಕ ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಟ್ವಿಸ್ಟ್ ಅನ್ನು ಕೂಡ ಕೊಟ್ಟರು. ಮತ್ತೆ ಅಶ್ವಿನಿ ಗೌಡರು ವಿನ್ ಆಗ್ತಾರೆ ಅಂತ ಅಂದುಕೊಂಡಿದ್ರು. ಕೂಡ ಮೂರನೇ ರನ್ನರ್ ಅಪ್ ಆಗಿ ಕೂಡ ಬಂದರು. ರಕ್ಷಿತಾ ಎರಡನೇ ರನ್ನರ್ ಅಪ್ ಆಗಿದ್ದು ಎಲ್ಲರೂ ಕೂಡ ಶಾಕ್ ಆಯ್ತು ಅಂತಲೇ ಹೇಳ್ಬೋದು. ಒಬ್ಬಳು ಸಣ್ಣ ಯೂಟ್ಯೂಬರ್ ಆಗಿ ಬಂದಂಥ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ಲು. ಈಗ ಇದೇ ಬೆನ್ನಲ್ಲ ಬಿಗ್ ಬಾಸ್ ಸೀಸನ್ 7ರಲ್ಲಿ ಕಾಣಿಸಿಕೊಂಡಿದ್ದಂಥ ಜೈಶ್ ಅವರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮುಂಜಾನೆ 3:30 ಸುಮಾರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಇತ್ತೀಚೆಗೆ ಒಂದು ಅನಾಥಾಶ್ರಮದಲ್ಲಿ ಇವರು ವಾಸವಾಗಿದ್ದು ಅಂತ ಹೇಳಲಾಗ್ತದೆ. ಹೌದು, ಕುಟುಂಬದಲ್ಲಿ ಆಸ್ತಿಯ ಕಲಾದಿಂದಾಗಿ ತುಂಬಾ ದೂರದ ಉಳಿದಿದ್ರು. ಸೀಸನ್ 7ರಲ್ಲಿ ಶಶಿವರ್ ಜೊತೆ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು. ಸುಮಾರು 50-60 ದಿನಗಳ ಕಾಲ ನಟಿ ಜೈಶ್ ಅವರು ಕಾಣಿಸ್ಕೊಂಡಿದ್ರು. ಇನ್ನು ಉಪ್ಪುಳಿಕಾರ ಸಿನಿಮಾದಲ್ಲಿ ಮಹಾರಾಷ್ಟ್ರ ಅವರ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಜೈಶ್ ಅವರು ಇದೀಗ ಕೊನೆ ಸೇರಿದ್ದಾರೆ. ಸದ್ಯ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಘಟನೆ ಕೂಡ ನಡೆದಿದೆ. ನಿಜಕ್ಕೂ ಕೂಡ ಬಿಗ್ ಬಾಸ್ ಮತ್ತು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಅಂತ ಹೇಳ್ಬೋದು. ಸದ್ಯ ಸುದೀಪ್ ಅವರು ಸಹ ಈ ವಿಚಾರ ತಿಳಿದು ಕಣ್ಣೀರು ಕೂಡ ಹಾಕಿದ್ದಾರೆ.